ಸೂರಜ್ ಹೆಗಡೆ ಅವರು ನನ್ನ ಆತ್ಮೀಯ ಒಬ್ಬ ಸ್ನೇಹಿತ. ದೇವರಾಜ ಅರಸು ಅವರ ರಾಜಕೀಯದ ಕುಡಿ. ಅವರ ತಂದೆ ಕೂಡ ನಾನು ಬಲ್ಲೆ ಅವ್ರನ್ನ. ಅವರು ಕೂಡ ವಿದ್ಯಾರ್ಥಿ ನಾಯಕರುಗಳನ್ನು ತಯಾರು ಮಾಡ್ತಾ ಇದ್ರು. ಸೊ ಈ ನಮ್ಮ ಪಕ್ಷಕ್ಕೆ ಇಂಥ ನಿಷ್ಠಾವಂತ ಕಾರ್ಯಕರ್ತರು ಭಾಳ ವಿರಳ. ಎಲ್ಲೇ ಏನೇ ಜವಾಬ್ದಾರಿ ಕೊಟ್ಟಿರಲಿ ಆ ಕೆಲಸವನ್ನು ಹಿಂದೆ AICC ಸೆಕ್ರೆಟರಿಯಾಗಿ ಕೂಡ ರಾಹುಲ್ ಗಾಂಧಿ ಅವರಿಗೆ ಅಸಿಸ್ಟ್ ಮಾಡ್ತಾಯಿದ್ರು. ಯೂತ್ ಕಾಂಗ್ರೆಸ್ಗೆ ಅಸಿಸ್ಟ್ ಮಾಡ್ತಾಯಿದ್ರು. ಈಗ ತಮಿಳುನಾಡಿಗೆ ಇನ್ಚಾರ್ಜ್ ಹಾಕಿದರು. ನಮ್ಮ ಗ್ಯಾರಂಟಿ ಸಮಿತಿಗೆ ಉಪಾಧ್ಯಕ್ಷರಾಗಿ ಕ್ಯಾಬಿನೆಟ್ ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ನಲ್ಲಿ ಸಂಘಟನೆ ಮಾಡ್ತಾಯಿದ್ರು. ಯಾವ ಸರಳತೆ ಸಜ್ಜನತೆ ಯಾವಾಗಲೂ ಕೂಡ ನಗನಗ್ತಾ ಯಾವ ಅಧಿಕಾರನೂ ಯಾವತ್ತೂ ಅವ್ರು ಕೇಳಿದವರಲ್ಲ. ಆದರೂ ನಾವೇ ಅವರಿಗೆ ಬೇಕಾದಷ್ಟು ಪ್ರಯತ್ನಗಳು ಮಾಡಿದಾಗೆಲ್ಲ ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಿದ್ವಿ. ಇವತ್ತು ಇಂಥ ಒಬ್ಬ ಕಾರ್ಯಕರ್ತನ ಕಳ್ಕೊಂಡಿದ್ದೇವೆ. ಈಗೂ ನೋಡಿ ಮೊನ್ನೆ ನಾನು ದೇವರಾಜ ಅರಸು ಅವರ ಪುತ್ಥಳಿಗೆ ಹೂನಾರ ಹಾಕಕ್ಕೆ ಹೋದಾಗ ಅಲ್ಲಿ ಕೊನೆ ಮಾತು ನನಗೂ ಆತನು. ನಿನ್ನೆ ನನ್ನ ಕ್ಷೇತ್ರ ಪ್ರವಾಸ ಮಾಡಿದಾಗ ನಾನು ಅಲ್ಲಿಗೆ ರಾತ್ರಿ 10:30 ಗಂಟೆ ಮೇಲೆ ನನಗೆ ಮೆಸೇಜ್ ಬಂತು. ನಂಗೆ ನಂಬಕ್ಕೆ ಆಗಲಿಲ್ಲ. ಅವ್ರಿಗೂ ಅರ್ಥ ಆಗ್ತದೆ, ವಿಧಿ ಯಾರ ಕೈಲೂ ಇಲ್ಲ, ಯಾವುದು ಶಾಶ್ವತ ಇಲ್ಲ. ಶಾಕ್ ಆಗಿದ್ದಾರೆ, ನಮಗೂ ಶಾಕ್ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅವ್ರಿಗೆ ಟೈಮ್ ಫಿಕ್ಸ್ ಆಗಿತ್ತು. ಅವ್ರು ಕೇಳ್ಕೊಂಡಿದ್ರು ರಾಹುಲ್ ಗಾಂಧಿ ಭೇಟಿ ಮಾಡಬೇಕು ಅಂತ. ಅವ್ರನ್ನ ಕರೆದಿದ್ರು. ಧರ್ಮಪತ್ನಿ ಜೊತೆ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದಾರೆ. ಅವರು ಕೂಡ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಕೂಡ ಈ ಕುಟುಂಬಕ್ಕೆ ನಮ್ಮ ಕೈಯಲ್ಲಿ ಏನು ಶಕ್ತಿ ತುಂಬಲಿಕ್ಕೆ ಸಾಧ್ಯನೋ ಅವ್ರ ಹತ್ರ ಮುಂದಿನ ದಿನದಲ್ಲಿ ಮಾತಾಡೋ ಕೆಲಸ ಮಾಡ್ತೇವೆ. ಅವರ ಎಲ್ಲ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡಗಳು, ಕಾರ್ಯಕರ್ತರು ನಾವೆಲ್ಲ ಅವ್ರನ್ನ ಕಳ್ಕೊಂಡು ಭಾಳ ದುಃಖದಲ್ಲಿ ನಾವೆಲ್ಲ ಇವತ್ತು ದಿನ ಕಳೆಯುವಂಥ ಪರಿಸ್ಥಿತಿ ಬಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನೇ ಬಂದು ಅವ್ರಿಗೇನು ಗೌರವನ ಸಲ್ಲಿಸಬೇಕು ಸರ್ಕಾರದ ಪರವಾಗಿ ನಾನು ಮಾಡ್ತೇನೆ.